ಪರಿ ಮತ್ತು ರಾಹುಲ್ ಇಬ್ಬರು ಕೂಡ ಒಬ್ಬರ ಪ್ರೀತಿಯಲ್ಲಿ ಒಬ್ಬರು ಮುಳುಗಿರುತ್ತಾರೆ. ಪರಿಗೆ ರಾಹುಲ್ ಎಂದರೆ ಅಚ್ಚುಮೆಚ್ಚು. ಕೇವಲ ಅಜ್ಜಿಗಾಗಿ ದಿನಗಳನ್ನು ಮುಂದೆ ಹಾಕುತ್ತಿರುತ್ತಾಳೆ. ಮನಸ್ಸು ಸೇರಿ ಆಯಿತು. ಮತ್ತೆ ನಮ್ಮಿಬ್ಬರ ಮಿಲನಕ್ಕೆ ಇನ್ನು ದಿನಗಳು ಎಣಿಸುವ ಅವಶ್ಯಕತೆ ಇಲ್ಲ ಅಂತ ಪರಿ ಅಂದುಕೊಂಡಿರುತ್ತಾಳೆ. ಆದರೆ ಅಂದು ಆ ಆಸ್ಪತ್ರೆಯಲ್ಲಿ ನೋಡಲು ಬಂದ ಅಜ್ಜಿಗೆ ಪರಿ ಹೇಳುವಳು, ರಾಹುಲ್ ಒಂದು ದೊಡ್ಡ ಹುದ್ದೆಯಲ್ಲಿ ಇದ್ದಾನೆ. ಸಮಾಜದಲ್ಲಿ ಇರುವ ಪ್ರತಿಷ್ಠಿತ ವ್ಯಕ್ತಿ. ನಿಮ್ಮ ಮದುವೆಗೆ ಮುಂಚೆ ಅಥವಾ ನಿಮ್ಮ ಮದುವೆ ಸಮಯದಲ್ಲಿ ನೀನು ಪ್ರೆಗ್ನೆಂಟ್ ಅಂತ ಜನಗಳಿಗೆ ಗೊತ್ತಾದರೆ ಅದೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗುತ್ತದೆ. ಅದಕ್ಕಿಂತ ಹೆಚ್ಚಿಗೆ ಮೊದಲ ರಾತ್ರಿ ಕೂಡ ಒಂದು ಉತ್ತಮವಾದ ಸಮಯದಲ್ಲಿ ಆಗಬೇಕು. ದೇಹಗಳ ಮಿಲನ ಅನ್ನುವುದು ಅಕಸ್ಮಾತಾಗಿ ಯಾವುದೋ ಸಂದರ್ಭದಲ್ಲಿ ಆಗುವುದೂ ಅಲ್ಲ. ದೊಡ್ಡವರು ಏನು ಮಾಡಿದ್ದರೂ ಅದು ಸರಿಯಾಗಿರುತ್ತದೆ ಅಂತ ಇನ್ನೂ ಏನೇನು ಹೇಳಲು ಪ್ರಯತ್ನಿಸುತ್ತಿದ್ದರು. ಅಷ್ಟರಲ್ಲಿ ಅಜ್ಜಿ, ನನಗೆ ಅರ್ಥವಾಯಿತು, ನೀವು ಪರದಾಡಬೇಡಿ. ನೀವು ಹೇಗೆ ಇಷ್ಟಪಡುತ್ತೀರಾ ಅದೇ ರೀತಿ ಆಗುತ್ತದೆ. ಜನಗಳ ಎದುರಿಗೆ ನಾವಿಬ್ಬರು ಗಂಡ ಹೆಂಡತಿ ಅಂತ ನಿಜವಾದ ಮೇಲೆ ನಮ್ಮ ಸಂಸಾರವನ್ನು ಶುರು ಮಾಡುತ್ತೇವೆ ಅಂತ ಅಜ್ಜಿಗೆ ಪ್ರಾಮಿಸ್ ಮಾಡಿರುತ್ತಾಳೆ. ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ರಾಹುಲ್ನನ್ನು ದೂರ ಇಡಲು ಪ್ರಯತ್ನಿಸುತ್ತಿದ್ದಾಳೆ. ಆದರೆ ರಾಹುಲ್ಗಿಂತ ಹೆಚ್ಚಿಗೆ ಅವಳು ರಾಹುಲನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದಾಳೆ. ಇನ್ನು ಸ್ವಲ್ಪ ದಿನ ಅಂತ ತನ್ನ ಮನಸ್ಸಿಗೆ ಧೈರ್ಯ ಹೇಳಿಕೊಂಡು ಪುನಃ ಅವನ ಎದುರಿಗೆ ಬರುವುದು, ಅವನನ್ನು ಇನ್ನು ಜನಗಳ ಎದುರಿಗೆ ಮದುವೆಯಾಗಬೇಕು ಅಲ್ಲಿಯವರೆಗೆ ಅಂತ ಹೇಳುವುದು, ಇದೆಲ್ಲ ಸಾಕಾಗಿ ಹೋಗಿದೆ. ಖುಷಿಯಿಂದ ಇದ್ದ ಪರಿ ಇದ್ದಕ್ಕಿದ್ದಂತೆ ಬೇಸರ ಮಾಡಿಕೊಂಡಿದ್ದನ್ನು ನೋಡಿ ರಾಹುಲ್ ಹಿಂದೆಯಿಂದ ಬಂದು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾನೆ. ತಕ್ಷಣ ಅವಳ ಮುಖ ಹರಳುತ್ತದೆ ಖುಷಿಯಿಂದ. ಅವನ ಸ್ಪರ್ಶದಿಂದ ಅಪ್ಪುಗೆಯಿಂದ ಪರಿ ಅಂತೂ ರಾಹುಲ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ನನ್ನನ್ನು ಕ್ಷಮಿಸಿ ಪ್ಲೀಸ್ ಅಂತ ಬೇಸರದ ಧ್ವನಿಯಲ್ಲಿ ಕೇಳಿದಳು. ರಾಹುಲ್ ಪ್ರಶ್ನಾರ್ಥಕವಾಗಿ ಅವಳ ಮುಖವನ್ನು ನೋಡುತ್ತಾನೆ. ಅವಳು ತುಂಬಾ ಟೆನ್ಷನ್ ಆಗಿ ಅಲ್ಲೇ ಇದ್ದ ಚೇರಿನಲ್ಲಿ ಕುಳಿತುಕೊಳ್ಳುತ್ತಾಳೆ. ರಾಹುಲ್ ಅವಳ ಕೆಳಗಡೆ ಕುಳಿತುಕೊಂಡು ಅವಳ 2 ಕೈಗಳನ್ನು ಮೃದುವಾಗಿ ಹಿಡಿದುಕೊಂಡು ಸಮಾಧಾನ ಮಾಡುವ ರೀತಿ ಕೇಳುತ್ತಾನೆ, ಏನಾಯ್ತು? ಇದ್ದಕ್ಕಿದ್ದಂತೆ ಖುಷಿಯಾಗಿ ಇರುತ್ತೀಯಾ? ಇದ್ದಕ್ಕಿದ್ದಂತೆ ಬೇಸರ ಮಾಡಿಕೊಳ್ಳುತ್ತೀಯಾ? ವಿಷಯ ಹೇಳು, ನಾನು ಸಾಲ್ವ್ ಮಾಡುತ್ತೇನೆ ಅಂತ ರಾಹುಲ್ ವಿನಮ್ರವಾಗಿ ಕೇಳಿದಾಗ ಪರಿ ಬಂದು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳುತ್ತಾಳೆ. ನನ್ನಿಂದ ಪದೇ ಪದೇ ತಪ್ಪಾಗುತ್ತದೆ. ನಿಮಗೆ ಒಳ್ಳೆಯ ಹೆಂಡತಿ ನಾನಲ್ಲ. ನಿಮಗೆ ಸರಿಯಾದ ಸುಖವನ್ನು ಕೂಡ ಕೊಡಲು ನನ್ನ ಕೈಯಲ್ಲಿ ಸಾಧ್ಯವಿಲ್ಲ. ಪ್ಲೀಸ್ ನನ್ನನ್ನು ಕ್ಷಮಿಸಿ ಅಂತ ಇನ್ನು ಅಳಲು ಶುರು ಮಾಡಿದಳು ಜೋರಾಗಿ. ರಾಹುಲ್ಗೆ ಭಯವಾಗುತ್ತದೆ. ಅವಳನ್ನು ಸಮಾಧಾನ ಮಾಡಲು ತುಂಬಾ ಸಮಯ ತೆಗೆದುಕೊಳ್ಳುತ್ತಾನೆ. ನಂತರ ಅವಳೇ ನಿಧಾನವಾಗಿ ಹೇಳುತ್ತಾಳೆ, ನಿಮಗೆ ಸಂಪೂರ್ಣವಾದ ಸುಖವನ್ನು ಕೊಡಲು ಸಾಧ್ಯವಾಗುತ್ತಿಲ್ಲ. ಭಿಕ್ಷೆ ಹಾಕುವ ರೀತಿ ಚೂರು ಸುಖ ಮಾತ್ರ ಕೊಡುತ್ತಿದ್ದೇನೆ ಅಂತ ನನಗೆ ಗಿಲ್ಟಿ ಫೀಲಿಂಗ್ ಆಗುತ್ತಿದೆ. ನಿಮ್ಮನ್ನು ಮದುವೆಯಾದ ಮೇಲೆ ತುಂಬಾ ಚೆನ್ನಾಗಿ ನೋಡಿಕೊಳ್ಳಬೇಕು. ನಿಮ್ಮ ಖುಷಿ ನನ್ನ ಖುಷಿ ಅನ್ನುವ ರೀತಿ ಬದುಕಬೇಕು. ನಿಮಗಾಗಿ ನನ್ನ ಸರ್ವಸ್ವವನ್ನು ಅರ್ಪಿಸಬೇಕು ಅಂದುಕೊಂಡಿದ್ದ ನನ್ನ ಕನಸು ಈಡೇರಲೇ ಇಲ್ಲ. ಇನ್ನೂ ಕನಸಾಗೇ ಉಳಿದಿದೆ. ಅದಕ್ಕಾಗಿ ತುಂಬಾ ದುಃಖವಾಗುತ್ತಿದೆ. ಬೇರೆ ಯಾವ ಸಮಸ್ಯೆ ಇಲ್ಲ. ಬೇರೆ ಸಮಸ್ಯೆ ಆದರೆ ನಾನೇ ಪರಿಹಾರವನ್ನು ಕಂಡುಕೊಳ್ಳುತ್ತೇನೆ. ಇಷ್ಟೊಂದು ದುಃಖವಾಗುವುದಿಲ್ಲ. ಆದರೆ ರಾಹುಲ್ ಜೋರಾಗಿ ನಗಲು ಶುರು ಮಾಡಿದ. ಅಯ್ಯೋ ಹುಚ್ಚಿ, ಇಷ್ಟಕ್ಕೆಲ್ಲ ಯಾರಾದರೂ ಅಳುತ್ತಾರಾ? ನೀನು ನನ್ನವಳು, ಶಾಶ್ವತವಾಗಿ ನನ್ನವಳು. ನಾನು ಕೂಡ ನಿನ್ನವನು. ಅದನ್ನು ಈ ಸೃಷ್ಟಿಯ ಯಾವ ಶಕ್ತಿಯೂ, ಯಾವ ಮನುಷ್ಯರೂ, ಯಾವ ಜೀವಿಯೂ ಕೂಡ ಸುಳ್ಳು ಅಂತ ಹೇಳಲು ಸಾಧ್ಯವೇ ಇಲ್ಲ. ಮನಸ್ಸುಗಳ ಮಿಲನ ಆದ ಮೇಲೆ ಮುಗಿಯಿತು. ದೇಹಗಳ ಮಿಲನ ಕೂಡ ಆದಂತೆ. ಇನ್ನು ನೀನು ಯಾವ ಸಮಯದಲ್ಲಿ ಇದ್ದೀಯಾ? ಕೇವಲ ನಿನ್ನ ದೇಹಕ್ಕಾಗಿ ನಾನು ನಿನ್ನನ್ನು ಪ್ರೀತಿ ಮಾಡಿದೆ, ಅಥವಾ ನಿನ್ನ ದೇಹ ಸುಖ ಪ್ರತಿದಿನ ನನಗೆ ಬೇಕು, ಆಗ ಮಾತ್ರ ನಮ್ಮಿಬ್ಬರ ಪ್ರೀತಿ ಸಂಪೂರ್ಣವಾಗಿ ಆಗುತ್ತದೆ ಅನ್ನುವ ಚಿತ್ರವಿಚಿತ್ರವಾದ ಆಲೋಚನೆಗಳು ನನ್ನ ಮನಸ್ಸಿನಲ್ಲಿ ಇಲ್ಲ. ಕೇವಲ ನಿನ್ನ ಪರಿಶುದ್ಧವಾದ, ಮಧುರವಾದ ನಿನ್ನ ಪ್ರೀತಿ ಮಾತ್ರ ನನಗೆ ಬೇಕು. ನನ್ನನ್ನು ನೀನು ದೂರ ತಳ್ಳಬೇಡ ಅಂತ ಹೇಳಿ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾನೆ. ವಿಷಯಗಳನ್ನು ಇಟ್ಟುಕೊಂಡು ಕೆಲಸ ಮಾಡಿದರೆ ನನ್ನ ಆಫೀಸ್ ಹೇಗೆ ವಿರಾಟ್ ಆಫೀಸ್ಗಿಂತ ಗ್ರೇಟ್ ಆಗುತ್ತದೆ, ಟಾಪ್ ಹೋಗುತ್ತದೆ ಅಲ್ಲವೇ? ನಾವಿಬ್ಬರೂ ಸೇರಿ ಈ ಕಂಪನಿಯನ್ನು ಮುಂದುವರಿಸೋಣ. ಇದು ನಮ್ಮ ತಾತ ಮತ್ತು ಅಜ್ಜಿ ಕಟ್ಟಿದ ಸಂಸ್ಥೆ. ಇದನ್ನು ಉನ್ನತ ಮಟ್ಟಕ್ಕೆ ನಾವು ತೆಗೆದುಕೊಂಡು ಹೋಗೋಣ. ಸ್ವಲ್ಪ ವರ್ಷಗಳಾದ ಮೇಲೆ ನಮ್ಮ ಮಕ್ಕಳು, ನಮ್ಮ ಸೊಸೆಯಂದಿರು ತೆಗೆದುಕೊಂಡು ಹೋಗುತ್ತಾರೆ. ಮಕ್ಕಳು ಅಂದ ತಕ್ಷಣ ಅವಳ ಮುಖ ಹರಳುತ್ತದೆ. ಆಗ ರಾಹುಲ್ ಹೇಳುತ್ತಾನೆ, ನೀನೇ ಒಂದು ಮಗು. ನಿನಗೆ ಒಂದು ಮಗುನಾ? ನೀವು ನನಗೆ ಮೊದಲ ಮಗು. ಅಜ್ಜಿ ಯಾವಾಗಲೂ ಮೊಮ್ಮಗು ಬೇಕು ಅನ್ನುತ್ತಾರಲ್ಲ, ಅವರ ಬಳಿ ಮಗುವನ್ನು ಕೊಟ್ಟುಬಿಡುತ್ತೇನೆ. ನಾನು ಈ ಮಗುವನ್ನು ನೋಡಿಕೊಳ್ಳಬೇಕಲ್ಲವೇ? ಮಾತನಾಡಬೇಕು. ಇಂದು ರಾತ್ರಿ ಮನೆಗೆ ಬಾ, ತುಂಬಾ ದಿನಗಳಾಯಿತು ನೀನು ಮನೆಗೆ ಬಂದು ಅಂತ ಅಜ್ಜಿ ತುಂಬಾ ಕಾಳಜಿಯಿಂದ ಕೇಳಿದಾಗ, ಅವರೆಲ್ಲ ಇನ್ನೂ ಇದ್ದಾರಾ ಅಥವಾ ಅವರವರ ದೇಶಕ್ಕೆ ಹೊರಟು ಹೋದರಾ?
ಅಂತ ಕೇಳುತ್ತಾನೆ ರಾಹುಲ್. ಇಲ್ಲ, ನಿನ್ನನ್ನು ನೋಡುವವರೆಗೂ ಅವರು ಹೋಗುವುದಿಲ್ಲ. ಬಂದು ಅವರನ್ನು ಸಮಾಧಾನ ಮಾಡಿ ಏನೋ ಒಂದು ಸುಳ್ಳು ಹೇಳಿ ಕಳುಹಿಸು. ಬೀಸೋ ದೊಣ್ಣೆ ತಪ್ಪಿಸಿಕೊಂಡರೆ 100 ವರ್ಷ ಆಯಸ್ಸು. ನೀನು ಕಾಣಿಸಿಲ್ಲವಾದರೆ ಅವರು ಹೊಸ ಹೊಸ ರೀತಿಯ ತಪ್ಪುಗಳನ್ನು ಮಾಡುತ್ತಿರುತ್ತಾರೆ. ನಿನ್ನನ್ನು ಹುಡುಕಲು ಅವರ ಹುಟ್ಟುಗುಣ ಸುಟ್ಟರೂ ಕೂಡ ಹೋಗುವುದಿಲ್ಲ. ಇದನ್ನೆಲ್ಲ ಮ್ಯಾನೇಜ್ ಮಾಡುವುದು ನಿನಗೆ ಚೆನ್ನಾಗಿ ಬರುತ್ತದೆ ಅಲ್ಲವೇ ಅಂತ ಅಜ್ಜಿ ಹೇಳಿದಾಗ ಹೌದು ಅಂತ ರಾಹುಲ್ ಹೇಳುತ್ತಾನೆ. ಕೊನೆಗೆ ಪರಿ ಅಜ್ಜಿಯ ಜೊತೆ ಮಾತನಾಡಬೇಕು ಅಂತ ಫೋನನ್ನು ರಾಹುಲ್ನಿಂದ ಕಿತ್ತುಕೊಳ್ಳುತ್ತಾಳೆ. ಅಜ್ಜಿ, ನಮ್ಮ ಅಜ್ಜಿಗೆ ನೀವು ಫೋನ್ ಮಾಡಬೇಕಂತೆ. ಮದುವೆಯ ವಿಷಯದ ಬಗ್ಗೆ ಅಜ್ಜಿಗೆ ನಾನು ಹೇಳಿಲ್ಲ. ನೀವು ಕೂಡ ಹೇಳಿಬಿಟ್ಟಿರಾ. ನನ್ನನ್ನು ಅಜ್ಜಿ ಸಾಯಿಸಿಬಿಡುತ್ತಾರೆ. ಅಜ್ಜಿ ಬಿಟ್ಟರೂ ಅಪ್ಪ ಅಮ್ಮ ಬಿಡುವುದಿಲ್ಲ. ನನ್ನ ಅಜ್ಜಿ ಎಷ್ಟೇ ಮಾಡರ್ನ್ ಆಗಿದ್ದರೂ ಕೂಡ ಈ ವಿಷಯದಲ್ಲಿ ಸ್ವಲ್ಪ ಮಡಿವಂತಿಕೆ. ನಿನಗೆ ಅಜ್ಜಿ ಆಗೋದಕ್ಕಿಂತ ಮುಂಚೆ ಅವಳು ನನ್ನ ಗೆಳತಿ. ನಾನು ಅವಳನ್ನು ಸರಿಯಾಗಿ ಹ್ಯಾಂಡಲ್ ಮಾಡುತ್ತೇನೆ, ಚಿಂತಿಸಬೇಡ. ನೀನು ಕಂಪನಿಯ ಬಗ್ಗೆ ಗಮನ ಕೊಡು. ರಾಹುಲ್ನ ಹಳೆ ಗೆಳೆಯ ವಿರಾಟ್ ಮತ್ತೆ ತನ್ನ ಕಂಪನಿಯನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗಲು ತುಂಬಾ ಕಷ್ಟಪಡುತ್ತಿದ್ದಾನಂತೆ. ಅವನು ಕೂಡ ರಾಹುಲ್ನಷ್ಟೇ ತುಂಬಾ ಶಾರ್ಪ್, ಬ್ರಿಲಿಯಂಟ್. ಈ ಸಂದರ್ಭದಲ್ಲಿ ನೀವುಗಳು ಮೈಯೆಲ್ಲ ಕಣ್ಣಾಗಿಸಿಕೊಂಡಿರಬೇಕು. ಸ್ವಲ್ಪವೂ ಕೂಡ ಹಾಮಾರಬಾರದು. ಪ್ರತಿ ವಿಷಯದಲ್ಲೂ ಅಲರ್ಟ್ ಇರಬೇಕು. ನಾನು ಪದೇ ಪದೇ ರಾಹುಲ್ಗೆ ಹೇಳಿದರೆ ಉಪಯೋಗವಿಲ್ಲ. ನಿನಗೆ ಒಂದು ಬಾರಿ ಹೇಳಿದರೆ ನೀನು ಎಲ್ಲಾ ಮ್ಯಾನೇಜ್ ಮಾಡುವ ಅನ್ನುವ ನಂಬಿಕೆ ಅಂತ ಅಜ್ಜಿ ಹೇಳಿ ಫೋನ್ ಕಟ್ ಮಾಡಿದರು. ಎಂದಿನಂತೆ 3 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಆಫೀಸ್ ಬಿಜಿ ಇತ್ತು. ಹೊಸ ಹೊಸ ಪ್ರಾಜೆಕ್ಟ್ಗಳು, ಅವುಗಳಿಗಾಗಿ ಸ್ಟಡಿ ಮಾಡುವುದು, ಮೀಟಿಂಗ್ ಅಟೆಂಡ್ ಮಾಡುವುದು. ಎಷ್ಟೋ ಬಾರಿ ಓವರ್ನೈಟ್ ಆಗುತ್ತಿತ್ತು. ಆಗ ರಾಹುಲ್ ನನ್ನನ್ನು ಮನೆಗೆ ಡ್ರಾಪ್ ಮಾಡಿ ಅವರ ಮನೆಗೆ ಹೋಗುತ್ತಿದ್ದರು. ಕೆಲವೊಮ್ಮೆ ಹೋಗಲು ಇಷ್ಟವಿಲ್ಲದಿದ್ದರೆ ನನ್ನ ಜೊತೆ ಉಳಿದುಬಿಡುತ್ತಿದ್ದರು. ಉಳಿದ ದಿನ ನನಗೆ ಹಬ್ಬ, ಇಲ್ಲವಾದರೆ ಸಂಕಟ. ಆ ಸಂಕಟವೂ ಕೂಡ ಒಂದು ರೀತಿ ಖುಷಿಯಾಗುತ್ತಿತ್ತು. ರಾಹುಲ್ ನನ್ನನ್ನು ಬಿಟ್ಟು ಕಾರ್ನಲ್ಲಿ ಕುಳಿತ ತಕ್ಷಣ ಹೆಡ್ಫೋನ್ ಹಾಕಿಕೊಂಡು ಮಾತನಾಡುತ್ತಿದ್ದರು. ಯಾವುದೇ ಕಾರಣಕ್ಕೂ ಅವರು ನನ್ನನ್ನು ಬಿಟ್ಟು ಇರುತ್ತಿರಲಿಲ್ಲ. ರಾತ್ರಿಯೆಲ್ಲ ಇಬ್ಬರೂ ಮಾತನಾಡುತ್ತಿದ್ದೆವು. ಬೆಳಿಗ್ಗೆಯಿಂದ ಸಂಜೆಯವರೆಗೂ ಒಟ್ಟಿಗೆ ಇದ್ದರೂ ಕೂಡ ಫೋನಿನಲ್ಲಿ ಮಾತನಾಡುವ ಮಜಾವೇ ಬೇರೆ. ಒಮ್ಮೊಮ್ಮೆ ರಾಹುಲ್ ನಾನ್ವೆಜ್ ರೀತಿ ಮಾತನಾಡುತ್ತಿದ್ದ. ನನಗೆ ನಾಚಿಕೆ ಆಗುತ್ತಿತ್ತು, ಸೈಲೆಂಟ್ ಆಗಿ ಬಿಡುತ್ತಿದ್ದೆ. ಆದರೆ ಅವನು ಅಂದುಕೊಳ್ಳುತ್ತಿದ್ದ ನಾನು ತುಂಬಾ ಕೋಪ ಮಾಡಿಕೊಂಡಿದ್ದೇನೆ, ಬೇಸರ ಮಾಡಿಕೊಂಡಿದ್ದೇನೆ ಅಂತ. ರಾಹುಲ್ ಸಾರಿ ಕೇಳಿದಾಗ ನನ್ನ ಈಗೋ ತುಂಬಾ ಖುಷಿಯಾಗುತ್ತಿತ್ತು. ಏಕೆಂದರೆ ನನಗೆ ಬಿಟ್ಟರೆ ಅಥವಾ ಅಜ್ಜಿಗೆ ಬಿಟ್ಟರೆ ಇನ್ನು ಯಾರಿಗೂ ರಾಹುಲ್ ಕ್ಷಮೆ ಕೇಳುವುದಿಲ್ಲ. ಕೇಳಿದರೂ ಅವರದು ತೀರಾ ತಪ್ಪಿದ್ದಾಗ ಮಾತ್ರ. ನಂತರ ನಾನು ಕ್ಷಮಿಸುವ ರೀತಿ ನಾಟಕ ಮಾಡುವುದು. ಇಬ್ಬರ ನಾಟಕ ನೋಡುವವರು ಯಾರೂ ಇಲ್ಲ. ನೋಡಿದರೆ ಎಷ್ಟು ನಗುತ್ತಿದ್ದರು. ಇನ್ನು ಒಂದೇ ಒಂದು ವಾರವಿದೆ ನಮ್ಮಿಬ್ಬರ ಮದುವೆಗೆ. ಮದುವೆಯಾದ ಮೇಲೆ ಆಗುವ ಮೊದಲ ರಾತ್ರಿಗೂ ಕೂಡ ಇಬ್ಬರು ಕಾತುರದಿಂದ ಕಾಯುತ್ತಿದ್ದೇವೆ. ಆಗ ರಾಹುಲ್ ಹೇಳಿದ, ಫಸ್ಟ್ ನೈಟ್ಗೆ ಯಾವ ರೀತಿ ಬಟ್ಟೆಯನ್ನು ನೀನು ಹಾಕುತ್ತೀಯಾ ಅಂತ. ನಾನು ಹೇಳಿದೆ, ಸೀರೆ ಹಾಕಿಕೊಳ್ಳುತ್ತೇನೆ. ವೈಟ್ ಕಲರ್ ಸೀರೆ ಉಡಬೇಕು. ಅದು ನಮ್ಮ ಊರಿನ ಕಡೆ ಶಾಸ್ತ್ರ. ಆಗ ರಾಹುಲ್ ಜೋರಾಗಿ ನಗುತ್ತಾನೆ. ಪರಿ, ಏಕೆ ನಗುತ್ತಿರುವುದು ಅಂದಾಗ, ಮೊದಲ ರಾತ್ರಿಯಲ್ಲಿ ಯಾವ ಬಣ್ಣದ ಸೀರೆ ಹುಟ್ಟರೂ ಕೂಡ, ಎಷ್ಟು ಬೆಲೆಬಾಳುವ ಸೀರೆ ಹಾಕಿಕೊಂಡರೂ ಕೂಡ ಅದರ ಅವಶ್ಯಕತೆ ಇರುವುದೇ ಇಲ್ಲ ಅಲ್ಲವೇ ಅಂತ ರಾಹುಲ್ ಹೇಳಿದಾಗ ಪರಿಗೆ ಸ್ವಲ್ಪವೂ ಅರ್ಥವಾಗುವುದಿಲ್ಲ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಆಗಿದ್ದಲ್ಲಿ ನನ್ನ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.